ಹಾಕಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ಸಿದ್ದರಾಮಯ್ಯ ಅವರಿಗೆ, ಲೂಟಿಕೋರ ಸಿದ್ದರಾಮಯ್ಯ ಅವರಿಗೆ. ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ರಸ್ತೆ ತಡೆ ಚಳುವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪೆಟ್ರೋಲ್ ಬೆಲೆ ಏರ್ಸಲ್ಲ, ಡೀಸೆಲ್ ಬೆಲೆ ಏರ್ಸಲ್ಲ, ಕರೆಂಟ್ ಬೆಲೆ ಏರ್ಸಲ್ಲ, ನೀರಿನ ಬೆಲೆ ಏರ್ಸಲ್ಲ, ಹಾಲಿನ ಬೆಲೆ ಏರ್ಸಲ್ಲ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಎಲ್ಲ ಬೆಲೆಗಳನ್ನ ಏರಿಸಿದ್ದಾರೆ. ಹಾಲಿನ ಬೆಲೆ 3 ರೂಪಾಯಿ ಏರಿಸಿದ್ರು. ರೈತರಿಗೆ ಸುಮಾರು 800 ಕೋಟಿ ಸಬ್ಸಿಡಿ ಹಣ ಕೊಡ್ಬೇಕಾಯ್ತು, ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸ್ ಜಾಸ್ತಿ ಮಾಡಿದ್ರು. ಈಗ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ನಾವು ಬಸ್ ದರವನ್ನ ನಮ್ಮ ಸರ್ಕಾರ ಇದ್ದಾಗ 3.5 ವರ್ಷನೂ ಏರ್ಸಿಲ್ಲ. ನಾವು ಈಗ ಬಸ್ ದರ ಏರ್ಸಕ್ ಕೊಟ್ಟಿದ್ದಾರೆ. ನಾವಿದ್ದಾಗ ಹಾಲಿನ ದರ ಏರ್ಸಿರ್ಲಿಲ್ಲ. ನಾವು ಇವ್ರು ಹಾಲಿನ ದರ ಏರ್ಸಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ನಾವು ಕಡಿಮೆ ಮಾಡಿದ್ರಿ, 10% ಕಡಿಮೆ ಮಾಡಿದ್ರಿ. ಇವ್ರು 400% ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವ್ರು ಬಂದ ತಕ್ಷಣ ಬೆಲೆ ಏರಿಕೆಯ ಯುಗ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಬೆಲೆ ಏರಿಕೆಯ ಯುಗ, ಸಿದ್ದರಾಮಯ್ಯನವರ ಯುಗ, ಬೆಲೆ ಏರಿಕೆ ಯುಗ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಜ್ಞಾನ ಇರ್ಬೇಕಾಯ್ತಲ್ಲ ಇವ್ರಿಗೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ನೀವು ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ರೇಷನ್ ಬೆಲೆ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಮಾಡ್ತಾರೆ. ಈಗ ಟ್ರಾವೆಲಿಂಗು ಜಾಸ್ತಿ ಆಗುತ್ತೆ, ಓಡಾಟ ಮಾಡೋಕ್ಕೂ ಬಸ್ಸಲ್ಲಿ ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಈ ಕಾಮನ್ ಸೆನ್ಸು 15 ಬಡ್ಜೆಟ್ ಮಂಡನೆ ಮಾಡಿದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಇರ್ಲಿಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಡ್ಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡ್ಬೇಕಾಯ್ತು. ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನ್ ಆಗ್ಬೋದು, ಲಾಸ್ ಎಷ್ಟು, ಗೈನ್ ಎಷ್ಟು, ಖರ್ಚು ಎಷ್ಟು, ಎಲ್ಲವನ್ನ ಲೆಕ್ಕ ಮಾಡುವಂತದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರ್ಲಿಲ್ವಾ ಅವಾಗ ನಿಮ್ಗೆ? ಏನ್ ಮಣ್ ತಿಂತ ಇದ್ರೆ ಅವಾಗ ನೀವು? ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಡ್ಜೆಟ್ ಅಂತ ಅಭಿವೃದ್ಧಿ ಅಂತ ಹೇಳ್ತೀರಾ. ಅಭಿವೃದ್ಧಿಗೆ ಇದ್ದಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು. ಅಭಿವೃದ್ಧಿಗಿದ್ದಿದ್ದ ಹಣನ ಸುಮಾರು 80-90 ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡ್ಬಿಟ್ಟಿದ್ದೀರ, 65 ಸಾವಿರ ಕೋಟಿನ. ಈಗ ಅಭಿವೃದ್ಧಿಗೆ ಹಣ ಇಲ್ಲ. MLA ದಂಗೆ ಹೇಳ್ತಾ ಇದ್ದಾರೆ. ನಿಮ್ ಪಾರ್ಟಿ MLA, ಕಾಂಗ್ರೆಸ್ಸಿನ MLA ರೋಡಲ್ಲಿ ಕ್ಯಾಕರಿಸಿ ಉಗಿತಾ ಇದ್ದಾರೆ. ನಾನು 1 ವರ್ಷ 1 ತಿಂಗಳಾಯ್ತು, ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ನಾನು ಏನ್ MLA ಆಗಿರ್ಬೇಕು ಅಂತ ಹೇಳಿ ನಿಮ್ ಗುಲ್ಬರ್ಗ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರೋ MLAಗಳು, ಕಾಂಗ್ರೆಸ್ MLAಗಳೇ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂಥರ ನಿತ್ಯರಾಮಯ್ಯ ಆಗೋಟಿದ್ದಾರೆ. ಏನ್ ನಡೀತದೆ ಗೊತ್ತಾಗದೇ ಇಲ್ಲ ಅವ್ರಿಗೆ. ಅರಳೋ ಮರಳೋ ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದ್ಬಿಟ್ಟಿದ್ದಾರೆ. ಒಂಥರ ಅರಳು ಮರಳು ವಯಸ್ಸು ಆಗೋಟಿದೆ ಅವ್ರಿಗೆ. 75 ದಾಟ್ಬಿಟ್ಟಿದೆ. ಅರಳೋ ಮರಳೋ ಅಧಿಕಾರಿಗಳು ಆಡಿದ್ದೆ ಆಟ, ಪಾಡಿದ್ದೆ ಪಾಠ. ಇವತ್ತು ನಾನು ಬಂದಿದ್ದೀನಿ, ಆಸ್ಪತ್ರೆಗೆ ಹೋಗಿದ್ದೇನೆ, ನೀರಿಲ್ಲ. ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ, ಕುಡಿಯಕ್ಕಲ್ಲ ರೀ, ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ. 3 ದಿನ ನೀರಿಲ್ಲ. ಈ ಸರ್ಕಾರ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು? ಇವ್ರ ಯೋಗ್ಯತೆಗೆ ಆಸ್ಪತ್ರೆಗೆ ನೀರು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಬದುಕಿರ್ಬೇಕು? ಇಂತ ಒಂದು ದುಷ್ಟ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ಲೂಟಿ, ಎಲ್ಲ ಕಡೆ ಲೂಟಿ 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 ಹೊಡೆಯುವಂತ ಸರ್ಕಾರ ಇದೆ. ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ. ಇವತ್ತು ತೆರಿಗೆಯನ್ನ, ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನ ಮಾಡಿ
ಊಟ ಮಾಡಕ್ಕೂ ಕಷ್ಟ ಇರೋ ಕುಟುಂಬಗಳಿಗೆ ಇವತ್ತು ಬೆಲೆ ಏರಿಕೆ ಬಿಸಿ, ಊಟ ಮಾಡೋಕ್ಕೂ ಕಷ್ಟ, ಅವರು ಬದುಕೋದಕ್ಕೂ ಕಷ್ಟ. ಇವತ್ತು ಯಾರೋ ಒಬ್ಬ ಕೂಲಿ ಮಾಡೋನು ಒಂದ್ ಮೊಬೈಲ್ ಇಟ್ಕೊಂಡಿರ್ತಾನೆ, ಒಂದ್ TVS ಇಟ್ಕೊಂಡಿರ್ತಾರೆ, ಒಂದು ಆಟೋ ರಿಕ್ಷಾ ಓಡ್ತಾರೆ, ಒಂದ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ಅವ್ರ ಜೀವನದ ಮೇಲೆಲ್ಲ ಕಲ್ಲಾಕ್ಬಿಟ್ರೆ ಸಿದ್ದರಾಮಯ್ಯನವರು. ಬದುಕುವಂತ ಹಕ್ಕನ್ನೇ ತೆಗೆದುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಒಂದು ಮಾನಗೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ.